ನಮಸ್ಕಾರ ಗೆಳೆಯರೆ, ನಾಲೆಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಧಾಕೃಷ್ಣ ಪ್ರೀತಿ ಎಂದು ಹೇಳಿದ ನಂತರ ಮೊದಲಿಗೆ ನೆನಪಾಗುವುದೇ ರಾಧಾಕೃಷ್ಣ. ಪವಿತ್ರವಾದ ಪ್ರೀತಿಗೆ ಈ ಜೋಡಿನೇ ಪ್ರತಿರೂಪ ಎಂದು ಭಾವಿಸುತ್ತೇವೆ. ಕೃಷ್ಣನ ಸುತ್ತ 8 ಹೆಂಡತಿಯರು, 16,000 ಗೋಪಿಕೆಯರು ಇದ್ದರೂ ಸಹ ಕೃಷ್ಣನ ಮನಸ್ಸಿನಲ್ಲಿ ಮಾತ್ರ ಅವರಿಗೆ ಸ್ಥಳವಿಲ್ಲ. ಕೃಷ್ಣನ ಮನಸ್ಸಿನ ಸ್ಥಾನವು ರಾಧೆಗೆ ಮಾತ್ರ. ಅಂತಹ ಕೃಷ್ಣನು ರಾಧೆಯನ್ನು ತುಂಬಾ ಪ್ರೀತಿಸುತ್ತಿದ್ದ. ಆದರೆ ನಮಗೆ ಸಾಕಷ್ಟು ಜನರಿಗೆ ರಾಧಾಕೃಷ್ಣರ ಬಗ್ಗೆ ಗೊತ್ತು. ಆದರೆ ಅವರ ಪ್ರೀತಿ ಹೇಗೆ ಹುಟ್ಟಿತು? ಅಷ್ಟು ಪ್ರೀತಿಸಿದ ರಾಧೆಯನ್ನು ಬಿಟ್ಟು ಕೃಷ್ಣನು ಬೇರೆಯವರನ್ನು ಏಕೆ ಮದುವೆಯಾದನು? ಕೃಷ್ಣನ ಹೆಂಡತಿಯರು ಯಾರು? 16,000 ಗೋಪಿಕೆಯರನ್ನು ಕೃಷ್ಣನು ಏಕೆ ಮದುವೆಯಾಗಬೇಕಾಯಿತು? ಕೃಷ್ಣನ ವಿವಾಹದ ನಂತರ ರಾಧೆಗೆ ಏನಾಯಿತು? ರಾಧಾಕೃಷ್ಣ ವಿವಾಹ ಆಗದೆ ಹೋಗಲು ಕಾರಣವೇನು? ರಾಧಾ ಶ್ರೀಕೃಷ್ಣನಿಗಿಂತ 5 ವರ್ಷ ದೊಡ್ಡವಳು. ಹಾಗಾದರೆ ಹೇಗೆ ಇವರಿಬ್ಬರೂ ಪ್ರೀತಿಸಿದರು? ಇಂತಹ ಹಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ. ಅದಕ್ಕೂ ಮುಂಚೆ ಎಲ್ಲರೂ ಬರೀ ವಿಡಿಯೋ ಮಾತ್ರ ನೋಡ್ತಾ ಇದ್ದೀರಾ, ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ಹಾಗಾಗಿ ವಿಡಿಯೋನ ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರನ್ನು ಈ ವಿಡಿಯೋವನ್ನು ನೋಡಲು ಹೇಳಿ. ಇದರಿಂದ ನಮಗೂ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹಾಗೂ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋಗೆ ಬರೋದಾದರೆ, ಶ್ರೀ ಮಹಾವಿಷ್ಣುವು ಪ್ರತಿ ಯುಗದಲ್ಲಿಯೂ ವಿವಿಧ ಅವತಾರಗಳಲ್ಲಿ ಕಾಲಾನುಸಾರ ಜನ್ಮ ಪಡೆಯುತ್ತಾನೆ ಎಂಬ ವಿಷಯವು ಎಲ್ಲರಿಗೂ ತಿಳಿದಿದೆ. ಆದರೆ ಇದರ ಜೊತೆಗೆ ಶ್ರೀ ಮಹಾವಿಷ್ಣುವಿನ ಹೆಂಡತಿ ಲಕ್ಷ್ಮೀದೇವಿಯೂ ಕೂಡ ಪ್ರತಿ ಯುಗದಲ್ಲಿಯೂ ಅವನೊಂದಿಗೆ ಹಲವು ಅವತಾರಗಳಲ್ಲಿ ಜನ್ಮ ಪಡೆಯುತ್ತಾಳೆ. ಆದರೆ ವಿಷ್ಣುವು ಶ್ರೀಕೃಷ್ಣನ ಅವತಾರದಲ್ಲಿ ಜನ್ಮ ಪಡೆಯುವ ಮುಂಚೆ ಈ ಬಾರಿ ಕೆಲವು ಕಾರಣಗಳಿಂದ ವಿಷ್ಣುವು ಲಕ್ಷ್ಮೀದೇವಿಯನ್ನು ನೀನು ಮುಂಚಿತವಾಗಿಯೇ ಜನ್ಮ ಪಡೆಯಲು ಲಕ್ಷ್ಮೀದೇವಿಗೆ ಹೇಳುತ್ತಾನೆ. ಆದರೆ ಲಕ್ಷ್ಮೀದೇವಿಯು ವಿಷ್ಣುವಿಗಿಂತ ಅಂದರೆ ಕೃಷ್ಣ ಜನ್ಮ ನೀಡುವ ಮೊದಲೇ ಜನ್ಮಿಸುವುದಕ್ಕೆ ಒಪ್ಪುವುದಿಲ್ಲ. ಆದರೆ ವಿಷ್ಣುವು ಲಕ್ಷ್ಮೀದೇವಿಯನ್ನು ಅನೇಕ ಬಾರಿ ಪ್ರಾರ್ಥಿಸಿ ಕೊನೆಗೆ ಒಪ್ಪಿಸುತ್ತಾನೆ. ಆದರೆ ಇದಕ್ಕೆ ಸಂಬಂಧಿಸಿದಂತೆ ಲಕ್ಷ್ಮೀದೇವಿಯು ವಿಷ್ಣುವಿಗೆ ಒಂದು ಷರತ್ತನ್ನು ಹೇಳುತ್ತಾಳೆ. ಅದೇನೆಂದರೆ, ನಾನು ಮೊದಲು ರಾಧಾ ಎಂಬ ಹೆಸರಿನಲ್ಲಿ ಜನ್ಮಿಸುತ್ತೇನೆ. ಆದರೆ ನಾನು ಕೃಷ್ಣನು ಜನ್ಮಿಸುವವರೆಗೂ ನನ್ನ ಕಣ್ಣುಗಳನ್ನು ತೆಗೆಯುವುದಿಲ್ಲ. ನೀವು ಕೃಷ್ಣನಾಗಿ ಜನ್ಮಿಸಿದ ನಂತರ ನನ್ನ ಹತ್ತಿರ ಬರಬೇಕು. ನಿಮ್ಮನ್ನು ಪ್ರಥಮವಾಗಿ ನೋಡಿದಾಗ ಮಾತ್ರ ನಾನು ನನ್ನ ಕಣ್ಣನ್ನು ತೆಗೆಯುತ್ತೇನೆ. ಈ ಷರತ್ತನ್ನು ನೀವು ಒಪ್ಪಿದರೆ ಮಾತ್ರ ನಾನು ರಾಧೆಯಾಗಿ ಜನ್ಮಿಸುತ್ತೇನೆ ಎಂದು ಷರತ್ತನ್ನು ಹಾಕುತ್ತಾಳೆ. ಆಗ ಶ್ರೀ ಮಹಾವಿಷ್ಣುವು ಆ ಷರತ್ತಿಗೆ ಒಪ್ಪುತ್ತಾನೆ. ಇದೇ ಕಾರಣದಿಂದಾಗಿ ಲಕ್ಷ್ಮೀದೇವಿಯು ಮೊದಲು ಭೂಮಿಯ ಮೇಲೆ ರಾಧೆಯಾಗಿ ಜನ್ಮಿಸುತ್ತಾಳೆ. ರಾಧೆಯು ಕೃಷ್ಣನಿಗಿಂತ ಹೆಚ್ಚು ವಯಸ್ಸು ಹೊಂದಿರುವುದಕ್ಕೆ ಕಾರಣವೂ ಇದೆ. ನಂತರ ಲಕ್ಷ್ಮೀದೇವಿಯು ರಾಧೆಯಾಗಿ ಭೂಮಿಯ ಮೇಲೆ ಯಮುನಾ ನದಿಯ ಹತ್ತಿರದ ಪ್ರದೇಶದಲ್ಲಿ ಜನ್ಮಿಸುತ್ತಾಳೆ. ನಂತರ ಈ ಮಗುವನ್ನು ಆ ಭಾಗದಲ್ಲಿ ಹೋಗುತ್ತಿದ್ದ ವಿಶ್ವನಾಥನು ಎಂಬ ಯಾದವನು ಆ ಮಗುವು ನದಿ ಹತ್ತಿರ ಇದ್ದುದನ್ನು ನೋಡುತ್ತಾನೆ. ಆ ಭಗವಂತನೇ ಈ ಮಗುವನ್ನು ತನಗೆ ನೀಡಿದ್ದಾನೆ ಎಂದು ಭಾವಿಸಿ ಸಂತೋಷದಿಂದ ಆ ಮಗುವನ್ನು ಎತ್ತಿಕೊಂಡು ತನ್ನ ಮನೆಗೆ ಹೋಗುತ್ತಾನೆ. ಆ ಮಗುವನ್ನು ತನ್ನ ಹೆಂಡತಿಗೆ ತೋರಿಸುತ್ತಾನೆ. ಅವಳು ಕೂಡ ತುಂಬಾ ಸಂತೋಷಿಸುತ್ತಾಳೆ. ಹೀಗಾಗಿ ಆ ದಂಪತಿಗಳು ಆ ಮಗುವನ್ನು ದತ್ತು ತೆಗೆದುಕೊಂಡು ಆ ಮಗುವಿಗೆ ರಾಧಾ ಎಂದು ಹೆಸರು ಇಡುತ್ತಾರೆ. ಆ ದಂಪತಿಗಳು ರಾಧಾಳನ್ನು ತುಂಬಾ ಪ್ರೀತಿಯಿಂದ ಬೆಳೆಸುತ್ತಾರೆ. ಆದರೆ ಆ ಮಗುವಿನ ವಯಸ್ಸು ಹೆಚ್ಚಿದರೂ ಸಹ ಕಣ್ಣುಗಳನ್ನು ತೆಗೆಯದೆ ಇದ್ದುದನ್ನು ನೋಡಿ ಅವರಿಗೆ ಏನು ಮಾಡಬೇಕು ಎಂದು ತಿಳಿಯದೆ ಅಸಹಾಯಕರಾಗಿ ಬಿಡುತ್ತಾರೆ. ಆದ್ದರಿಂದ ಆ ದಂಪತಿಗಳು ದೇವರನ್ನು ಪ್ರಾರ್ಥಿಸುತ್ತಾರೆ, ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾರೆ. ಆದರೂ ಸಹ ರಾಧೆ ಕಣ್ಣು ತೆಗೆಯುವುದಿಲ್ಲ. ಈ ರೀತಿ ಹಲವು ವರ್ಷಗಳು ಕಳೆಯುತ್ತದೆ. ನಂತರ ಕೊನೆಗೆ ರಾಧಾಳ ವಯಸ್ಸು 5 ವರ್ಷಗಳು ಆಗುತ್ತದೆ. ಇದೇ ಸಮಯದಲ್ಲಿ ವಿಷ್ಣುವು ಶ್ರೀ ಕೃಷ್ಣನ ರೂಪದಲ್ಲಿ ಭೂಮಿಯ ಮೇಲೆ ಜನ್ಮಿಸುತ್ತಾನೆ. ಇದು ಮಹಾವಿಷ್ಣುವಿನ 8ನೇ ಅವತಾರ. ಇನ್ನು ವಿಷ್ಣುವು ಶ್ರೀ ಕೃಷ್ಣನ ಅವತಾರದಲ್ಲಿ ಭೂಮಿಯ ಮೇಲೆ ಜನ್ಮಿಸಲು 2 ಕಾರಣಗಳಿವೆ. ಅವು ಏನೆಂದರೆ, ಮೊದಲನೆಯದಾಗಿ ಮಾನವರು ಮಾಡಿದ ಪಾಪಗಳ ಕಾರಣ ಸಸ್ಯಗಳು, ಪ್ರಾಣಿಗಳು, ನೀರು, ಗಾಳಿ ಮತ್ತು ಭೂಮಿ ನಾಶವಾಗುತ್ತಿದೆ. ಆದ್ದರಿಂದ ಭೂದೇವಿಯು ವಿಷ್ಣುವಿನ ಬಳಿ ಹೋಗಿ ತನ್ನನ್ನು ರಕ್ಷಿಸಲು ಕೇಳಿದಳು. ಇದು ಮೊದಲನೆಯ ಕಾರಣ. ಇನ್ನು 2ನೆಯ ಕಾರಣ ಬಂದು ಕಂಸನು ಮಾಡುವ ಅನಾಹುತಗಳಿಂದ ಅವನನ್ನು ಕೊಲ್ಲಲು ವಿಷ್ಣುವು ಶ್ರೀಕೃಷ್ಣನ ಅವತಾರವನ್ನು ತಾಳುತ್ತಾನೆ. ಈ 2 ಕಾರಣದಿಂದ ವಿಷ್ಣುವು ತನ್ನ 8ನೇ ಅವತಾರ ರೂಪದಲ್ಲಿ ಭೂಮಿಯ ಮೇಲೆ ಶ್ರೀಕೃಷ್ಣನಾಗಿ ಹುಟ್ಟುತ್ತಾನೆ. ಇನ್ನು ಶ್ರೀಕೃಷ್ಣ ಮತ್ತು ರಾಧೆ ಹೇಗೆ ಭೇಟಿಯಾದರು ಎಂದು ನೋಡೋಣ. ಒಂದು ದಿನ ನಾರದ ಮಹರ್ಷಿಯು ರಾಧೆ ಮನೆಗೆ ಬರುತ್ತಾರೆ.
ಆ ಸಮಯದಲ್ಲಿ ರಾಧೆಯ ತಂದೆ ತಾಯಿ ಇಬ್ಬರೂ ಕೂಡ ನಾರದ ಮಹರ್ಷಿಗೆ ತಮ್ಮ ಪುತ್ರಿ ಕಣ್ಣುಗಳನ್ನು ತೆಗೆಯಲು ಏನಾದರೂ ಮಾರ್ಗವಿದ್ದಾರೆ ಹೇಳಿ ಎಂದು ನಾರದರ ಬಳಿ ಪ್ರಾರ್ಥಿಸುತ್ತಾರೆ. ಆಗ ನಾರದ ಮಹರ್ಷಿಯು ಆ ದಂಪತಿಗಳಿಗೆ ಒಂದು ಕೆಲಸವನ್ನು ಮಾಡುವುದಕ್ಕೆ ಹೇಳುತ್ತಾರೆ. ತಮ್ಮ ಮನೆಗೆ ಯಶೋದ ಕುಟುಂಬವನ್ನು ಆಹ್ವಾನಿಸಬೇಕು ಎಂದು ಹೇಳಿದನು. ಆದ್ದರಿಂದ ಆ ದಂಪತಿಗಳು ಯಶೋದ ಕುಟುಂಬವನ್ನು ಆಹ್ವಾನಿಸುತ್ತಾರೆ. ನಂತರ ಯಶೋದ ಕುಟುಂಬದಿಂದ ಯಶೋದ, ಬಲರಾಮ ಮತ್ತು ಕೃಷ್ಣ ರಾಧೆಯ ಮನೆಗೆ ಬರುತ್ತಾರೆ. ಶ್ರೀಕೃಷ್ಣನು ರಾಧೆಯ ಮನೆಯೊಳಗೆ ಕಾಲಿಟ್ಟ ನಂತರವೇ ರಾಧೆ ಕಣ್ಣುಗಳನ್ನು ತೆರೆದು ಶ್ರೀಕೃಷ್ಣನನ್ನು ನೋಡಿದಳು. ರಾಧೆ ಭೂಮಿಗೆ ಬಂದ ನಂತರ ಮೊದಲನೆಯ ವ್ಯಕ್ತಿಯಾಗಿ ಶ್ರೀಕೃಷ್ಣನನ್ನು ನೋಡುತ್ತಾಳೆ. ಅಂದರೆ ಮತ್ತೊಂದು ಅವತಾರವಾದ ವಿಷ್ಣುವನ್ನು ನೋಡಿದಳು ಎಂದರ್ಥ. ಈ ರೀತಿ ಬಾಲ್ಯದಿಂದ ರಾಧಾ ಮತ್ತು ಕೃಷ್ಣರು ಒಟ್ಟಿಗೆ ಬೆಳೆದರು. ಇವರ ಜೊತೆಯಲ್ಲಿಯೇ ಅನೇಕ ಗೋಪಿಕೆಗಳು ಸ್ನೇಹಿತರಾದರು. ಆದರೆ ಶ್ರೀಕೃಷ್ಣನು ರಾಧೆಯನ್ನೇ ಹೆಚ್ಚು ಪ್ರೀತಿಸುತ್ತಿದ್ದನು. ಎಲ್ಲರೂ ಅವರ ಪ್ರೀತಿಯ ಜೋಡಿ ಬಗ್ಗೆ ಮಾತನಾಡುತ್ತಿದ್ದರು. ಬೃಂದಾವನದಲ್ಲಿನ ಎಲ್ಲ ಗೋಪಿಕೆಯರು ಶ್ರೀಕೃಷ್ಣನನ್ನು ಪ್ರೀತಿಸುತ್ತಿದ್ದರು. ಆದರೆ ಶ್ರೀಕೃಷ್ಣನು ರಾಧಾಳನ್ನು ಪ್ರೀತಿಸುತ್ತಿದ್ದ. ಹೀಗಾಗಿ ಸಾಕಷ್ಟು ಪ್ರೀತಿಯನ್ನು ಹೊಂದಿದ ರಾಧಾ ಮತ್ತು ಕೃಷ್ಣರ ಕತೆ ಕೊನೆಗೂ ಕೆಲವು ಕಾರಣಗಳಿಂದ ಬೇರೆಯಾದರು. ಇಷ್ಟಕ್ಕೂ ಆ ಕಾರಣವೇನು ನೋಡೋಣ ಬನ್ನಿ. ಕೃಷ್ಣನು ದೊಡ್ಡವನಾದ ನಂತರ ತನ್ನ ಕಾರ್ಯಗಳನ್ನು ನಿರ್ವಹಿಸಲು, ಅಂದರೆ ಕಂಸನನ್ನು ಕೊಲ್ಲಲು ದ್ವಾರಕಕ್ಕೆ ಹೋಗಲು ನಿರ್ಧರಿಸುತ್ತಾನೆ. ಈ ಸಮಯದಲ್ಲಿ ರಾಧೆ ಕೃಷ್ಣನನ್ನು ತಡೆದು ತನ್ನನ್ನು ಮದುವೆ ಮಾಡಿಕೊಂಡು ತನ್ನನ್ನು ಜೊತೆಗೆ ಕರೆದುಕೊಂಡು ಹೋಗು ಎಂದು ಕೇಳುತ್ತಾಳೆ. ಆದರೆ ಕೃಷ್ಣನು ಕೆಲವು ಕಾರಣಗಳಿಂದ ಅದು ಈಗ ಸದ್ಯಕ್ಕೆ ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ಆ ಸಮಯದಲ್ಲಿ ಕೃಷ್ಣನು ರಾಧೆಯೊಂದಿಗೆ ಇದನ್ನು ಹೇಳುತ್ತಾನೆ. ಪ್ರೀತಿಯಿಂದ ಜೊತೆಯಾದ ಎರಡು ಮನಸ್ಸುಗಳು ಒಂದಾಗಿರಲು ಅವರು ವಿವಾಹವನ್ನು ಮಾಡಿಕೊಳ್ಳಬೇಕು. ಆದರೆ ಎರಡು ವಿಭಿನ್ನ ದೇಹಗಳು ಒಂದೇ ಆತ್ಮವಾಗಿ ಇರುವ ನಾವು ಹೇಗೆ ವಿವಾಹ ಮಾಡಿಕೊಳ್ಳುವುದು ಎಂದು ಕೃಷ್ಣನು ಕೇಳುತ್ತಾನೆ. ಆಗ ರಾಧೆಗೆ ಅರ್ಥವಾಗುತ್ತದೆ. ತಾನು ಯಾವಾಗಲೋ ಕೃಷ್ಣನಲ್ಲಿ ಒಂದಾಗಿದ್ದೇನೆ ಎಂದು ತಿಳಿದುಕೊಳ್ಳುತ್ತಾಳೆ. ನಾವು ಬೇರೆ ಬೇರೆ ಅಲ್ಲ, ಇಬ್ಬರೂ ಒಂದೇ ಎಂದು ರಾಧೆ ಅರ್ಥ ಮಾಡಿಕೊಂಡು ಕೃಷ್ಣನನ್ನು ಹೋಗಲು ಬಿಡುತ್ತಾಳೆ. ಹೀಗೆ ರಾಧಾ ಮತ್ತು ಕೃಷ್ಣನ ಪ್ರೀತಿಯ ಕಥೆಯು ಅಂತ್ಯವಾಗುತ್ತದೆ. ಆದರೆ ಕೃಷ್ಣ ಮತ್ತು ರಾಧೆಯು ಯಾವಾಗಲೂ ಒಬ್ಬರನ್ನು ಒಬ್ಬರು ನೆನಪಿಸಿಕೊಳ್ಳುತ್ತಾರೆ. ನಂತರ ರಾಧೆಗೆ ಅವರ ತಂದೆ ತಾಯಿ ವಿವಾಹವನ್ನು ಮಾಡುತ್ತಾರೆ. ವಿವಾಹವಾದ ನಂತರ ರಾಧಾ ತನ್ನ ರೂಪವನ್ನು ಆಕೆಯ ಅತ್ತೆ ಮನೆಯಲ್ಲಿಯೇ ವಿಗ್ರಹದ ರೂಪದಲ್ಲಿ ಸ್ಥಾಪಿಸಿ ವೈಕುಂಠಕ್ಕೆ ಹೊರಟು ಹೋಗುತ್ತಾಳೆ ಎಂದು ಕೆಲವು ಗ್ರಂಥಗಳಲ್ಲಿ ಹೇಳಿದ್ದಾರೆ. ಹೀಗೆ ರಾಧಾಕೃಷ್ಣರ ಪ್ರೀತಿಯ ಕತೆ ಮುಕ್ತಾಯವಾಗುತ್ತದೆ. ನಂತರ ಶ್ರೀಕೃಷ್ಣನು 8 ಜನರನ್ನು ವಿವಾಹ ಮಾಡಿಕೊಳ್ಳುತ್ತಾನೆ. ಅವರ ಹೆಸರು ರುಕ್ಮಿಣಿ, ಜಾಂಬವತಿ, ಭದ್ರಾದೇವಿ, ನಾಗಂಜಿತಿ, ಕಾಳಿಂದಿ, ಸತ್ಯಭಾಮ, ಮಿತ್ರವಿಂದ, ಲಕ್ಷ್ಮಣ. ಈ 8 ಜನರನ್ನು ಶ್ರೀಕೃಷ್ಣನು ವಿವಾಹ ಮಾಡಿಕೊಳ್ಳುತ್ತಾನೆ. ಈ 8 ಮಹಿಳೆಯವರಿಗೆ 80 ಜನ ಮಕ್ಕಳಿದ್ದಾರೆ. ಇನ್ನು ಶ್ರೀಕೃಷ್ಣನು 8 ಮಹಿಳೆಯರನ್ನು ವಿವಾಹವಾದರೂ ಸಹ ಇನ್ನೂ 16,000 ಗೋಪಿಕೆಯರನ್ನು ಮದುವೆಯಾಗಿದ್ದು ಏಕೆ? ಇದರ ಹಿಂದೆ ಒಂದು ಕಾರಣವಿದೆ. ಅದೇನೆಂದರೆ ನರಕಾಸುರ ಎಂಬ ರಾಕ್ಷಸನು ತನ್ನ ರಾಜಭವನದಲ್ಲಿ 16,000 ಮಹಿಳೆಯರನ್ನು ಬಂಧಿಸಿದ್ದನು. ಆಗ ಶ್ರೀಕೃಷ್ಣನು ಆ ನರಕಾಸುರನನ್ನು ಸಂಹರಿಸುತ್ತಾನೆ. ಸಂಹರಿಸಿದ ನಂತರ ಶ್ರೀಕೃಷ್ಣನು ಆ ಎಲ್ಲಾ ಮಹಿಳೆಯರನ್ನು ಬಂಧನದಿಂದ ಬಿಡುಗಡೆ ಮಾಡುತ್ತಾನೆ. ಆ 16,000 ಮಹಿಳೆಯರನ್ನು ತಮ್ಮ ತಂದೆ ತಾಯಿಗೆ ಹಿಂತಿರುಗಿಸಿದಾಗ ಅವರು ಅವರನ್ನು ನಿರಾಕರಿಸುತ್ತಾರೆ. ಆಗ ಆ ಮಹಿಳೆಯರಿಗೆ ಶ್ರೀಕೃಷ್ಣನು ಆಶ್ರಯವಾಗಿ ನಿಂತು ಅವರೆಲ್ಲರನ್ನೂ ವಿವಾಹ ಮಾಡಿಕೊಳ್ಳುತ್ತಾನೆ. ಹೀಗೆ ಒಂದೇ ದಿನದಲ್ಲಿ 16,000 ಮಹಿಳೆಯರನ್ನು ವಿವಾಹ ಮಾಡಿಕೊಂಡು ಶ್ರೀಕೃಷ್ಣನು ಅವರಿಗೆ ಆಶ್ರಯವನ್ನು ನೀಡುತ್ತಾನೆ. ಜೊತೆಗೆ ಅವರೆಲ್ಲರೂ ಇರಲು ಒಂದು ಕೋಟೆಯನ್ನು ನಿರ್ಮಿಸಿ ಕೊಡುತ್ತಾನೆ. ಈ ರೀತಿ ಪುರಾಣಗಳ ಪ್ರಕಾರ ಶ್ರೀಕೃಷ್ಣನು ಒಟ್ಟು 16,008 ಹೆಂಡತಿಯರನ್ನು ಹೊಂದಿದ್ದಾನೆ. ಇನ್ನು ಶ್ರೀಕೃಷ್ಣನಿಗೆ ಇಷ್ಟು ಹೆಂಡತಿಯರು ಇದ್ದರೂ ಸಹ ಗೋಕುಲಾಷ್ಟಮಿ ದಿವಸ ರಾಧೆಯನ್ನೇ ವಿಶೇಷವಾಗಿ ಪೂಜಿಸುವುದಕ್ಕೆ ಕಾರಣವೇನು? ಇದರ ಬಗ್ಗೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಗೊತ್ತಿಲ್ಲ ಅಂದ್ರೆ ವಿಡಿಯೋ ಅಂತ ಕಮೆಂಟ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಇದಾಗಿತ್ತು ಗೆಳೆಯರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ, ಹಾಗೂ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.